ಅಸಾದುದ್ದೀನ್ ಓವೈಸಿಯವರು ತಮ್ಮ ಒಂದು ಧರ್ಮದ ಟೋಪಿಯನ್ನು ಹಾಕಿದ್ದಾರೆ, ಸದನದ ಒಳಗೆ ಹಾಕಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಯಾವತ್ತೂ ಕೇಳಲೇ ಇಲ್ಲ ಯಾಕೆ ಹಾಕ್ತಿರೋದನ್ನ ಅಂತ. ಅದರಿಂದ ಹಾಕಿದರೆ ಹೊಟ್ಟೆ ತುಂಬುತ್ತ ಅಂತ ಕೇಳಲೇ ಇಲ್ಲ. ಯಾಕೆ ಧೈರ್ಯ ಇಲ್ವಾ? ಉಳಿದವರು ಹಾಕಿದರೆ ಮಾತ್ರ ನಿಮ್ಮ ಪ್ರಶ್ನೆಗಳು ಬರೋದು. ಇದು ದ್ವಂದ್ವ ನೀತಿ ಅಂತ ಹೇಳೋದು. ಉಳಿದವರು ಮಾಡೋದು ಮುಸ್ಕು ದಮ್ಮಿಲ್ಲ. ಹಿಂದೂಗಳ ಸಹಿಷ್ಣುತೆ ಇದೆಯಲ್ಲ, ಪ್ರಶ್ನೆ ಮಾಡೋದು, ಪ್ರಶ್ನೆ ಮಾಡಿಬಿಟ್ಟು ಶಬಾಗಿರಿನೋ. ಬನ್ನಿ, ವಕ್ಫ್ ತಿದ್ದುಪಡಿ ಬಿಲ್ಗೆ ಓವೈಸಿ ಇಂಡಿ ಮೈತ್ರಿಕೂಟ ವಿರೋಧ. ಯಾಕೆ? JPC ಚೇರ್ಮನ್ ವಿರುದ್ಧ ಓವೈಸಿ ಹಲವು ಆರೋಪಗಳನ್ನು ಮಾಡಿದ್ದಾರೆ. JPC ಚೇರ್ಮನ್ ಜಗದಾಂಬಿಕಾ ಪಾಲ್ ಅವರು ಬಯಸಿದಂತೆ ಕರಡನ್ನು ತಯಾರು ಮಾಡಿದ್ದಾರಂತೆ. BJP ಮುಸಲ್ಮಾನರ ವಿರುದ್ಧ ವಕ್ಫ್ ಬಿಲ್ ತರ್ತಾ ಇದೆಯಂತೆ ಅವ್ರು ಹೇಳೋದು. ಬಿಲ್ ಜಾರಿ ಮಾಡಿ ಮಸೀದಿ ವಶಕ್ಕೆ ಪಡೆಯುತ್ತಾರಂತೆ. ಹಿಂದೂ ಸಿಖ್ಖರ ಬೋರ್ಡ್ನಲ್ಲಿ ಅವರ ಸದಸ್ಯರಿರ್ತಾರೆ, ಮುಸ್ಲಿಂ ಬೋರ್ಡ್ನಲ್ಲಿ ಮುಸ್ಲಿಮೇತರರಿಗೆ ಸ್ಥಾನ ಯಾಕೆ ಅಂತೇಳಿ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. JPC ವರದಿ ಬಗ್ಗೆ ಅಸಾದುದ್ದೀನ್ ಓವೈಸಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಅಸಾದುದ್ದೀನ್ ಓವೈಸಿ ಹೇಳಿಕೆ ಕೊಟ್ಟು ಸಿಕ್ಕಾಕೊಂಡ್ಬಿಟ್ರು. ಅಸಾದುದ್ದೀನ್ ಓವೈಸಿಗೆ ಯಾಕಿಷ್ಟು ಭಯ ಅಂತಂದರೆ, ವಕ್ಫ್ ಬೋರ್ಡ್ನಲ್ಲಿ ಮುಸ್ಲಿಮೇತರರು ಇರ್ತಾರೆ ಅಂತ ಒಂದು ಭಯ. ಇನ್ನು ರಾಜ್ಯ ಕೇಂದ್ರ ವಕ್ಫ್ ಬೋರ್ಡ್ಗಳಿಗೆ ಈ ನಿಯಮ ಅನ್ವಯವಾಗುತ್ತೆ. ವಕ್ಫ್ ಬೋರ್ಡ್ನಲ್ಲಿ ಮಹಿಳಾ ಸದಸ್ಯರಿಗೂ ಸ್ಥಾನ ಇರುತ್ತೆ. ಅದು ಅವ್ರಿಗೆ ಬೇಡ. ಈಗ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರಾ, ಯಾಕ್ರಿ ಸ್ಥಾನ ಇರಬಾರ್ದು ಮಹಿಳೆಯರಿಗೆ ಅಂತ ಯಾಕೆ ಮಾತಾಡಲ್ಲ? ವಕ್ಫ್ನ ಎಲ್ಲ ಸಂಪತ್ತುಗಳ ಬಗ್ಗೆ ತನಿಖೆ ನಡೆಯುತ್ತೆ. ವಕ್ಫ್ ಅಧಿಕಾರ ಕಡಿತವಾಗುತ್ತೆ, ಜಿಲ್ಲಾಧಿಕಾರಿಗಳಿಗೆ ಹೆಚ್ಚು ಅಧಿಕಾರ ಸಿಗತ್ತೆ. ದಾಖಲೆ ಕೊಟ್ಟರೆ ಮಾತ್ರವೇ ಆಸ್ತಿ ವಕ್ಫ್ ಪಾಲಾಗತ್ತೆ. ವಕ್ಫ್ನ ಎಲ್ಲ ಆಸ್ತಿಗಳ ಡಿಜಿಟಲೀಕರಣ ಆಗತ್ತೆ. ಅಕ್ರಮವಾಗಿ ವಶಕ್ಕೆ ಪಡೆದ ಭೂಮಿ ಸರ್ಕಾರದ ಪಾಲಾಗತ್ತೆ. ಅಕ್ರಮವಾಗಿ ವಶಕ್ಕೆ ಪಡೆದ ಭೂಮಿ ಮಾತ್ರ. ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಅದು ವಕ್ಫ್ನ ಆಸ್ತಿ ಹೌದಾಗಿದ್ದರೆ ಯಾರು ಯಾವನು ಮುಟ್ಟಕ್ಕಾಗಲ್ಲ. ಅಕ್ರಮವಾಗಿ ಬಂದಿದ್ರೆ ವಕ್ಫ್ನ ಆಸ್ತಿ ಅಂತಂದರೆ ಅದಕ್ಕೆ ದಾಖಲೆ ಬೇಕಲ್ಲ, ಯಾರು ಕೊಟ್ಟರು ಅಂತ ಬೇಕಲ್ಲ. ವಕ್ಫ್ನ ಹೆಚ್ಚಿನ ಆಸ್ತಿ ಸರ್ಕಾರಗಳಿಗೆ ಸೇರಿದ್ದಂತೆ ಎಲ್ಲ. ಅಷ್ಟು ಭೂಮಿ ಭವಿಷ್ಯದಲ್ಲಿ ಸರ್ಕಾರದ ಪಾಲಾಗತ್ತೆ. ಓವೈಸಿ ಪ್ರಕಾರ ವಕ್ಫ್ನ 90% ಆಸ್ತಿಗಳಿಗೆ ದಾಖಲೆ ಇಲ್ಲ. 90% ಆಸ್ತಿಗಳಿಗೆ ದಾಖಲೆ ಇಲ್ಲ. ಅವರು ಹೇಳಿದರು 1,21,000 ಪ್ರಾಪರ್ಟಿ ಇದೆ ಉತ್ತರ ಪ್ರದೇಶದಲ್ಲಿ, 112 ಪ್ರಾಪರ್ಟಿಗಳಿಗೆ ದಾಖಲೆ ಇಲ್ಲ. ಯಾಕೆ ಆಗಿದ್ರೆ ಎಲ್ಲೋಯ್ತು? ಇನ್ನು ಕೆಲವರು ಮಾತಾಡ್ತಾರೆ, ಯಾವುದು ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಮುಜರಾ ಇಲಾಖೆಯಲ್ಲಿ ಇಷ್ಟು ಜಾಗ ಇಲ್ವಾ ಅಂತೇಳಿ. ಅರೇ, ಇನ್ನು ಸೌದಿ ಅರೇಬಿಯಾದಲ್ಲಿ ಕೇಳ್ತಾ ಇದ್ದೀವಾ? ವ್ಯಾಟಿಕನ್ ಸಿಟಿಯಲ್ಲಿ ಕೇಳ್ತಾ ಇದ್ದೀವಾ? ಅರೆ, ಈ ಮಣ್ಣಿನಲ್ಲಿ ದೇವಸ್ಥಾನಗಳಿಗಲ್ಲದೆ ಇನ್ಯಾವುದಕ್ಕಪ್ಪ ಜಾಗ ಕೊಡಬೇಕಾಗಿರುವಂಥದ್ದು? ಅದರ ಜೊತೆಗೆ ಎಲ್ಲದಕ್ಕೂ ಕೊಡಲಾಗಿದೆ, ದಾಖಲೆ ಇದ್ದೇ. ಮುಜರಾ ಇಲಾಖೆಯ ಜಾಗದಲ್ಲಿ ಸರ್ಕಾರ ಮುಜರಾ ಇಲಾಖೆಯ ಜಾಗವನ್ನು ವಶಕ್ಕೆ ಪಡೆದು ಆಸ್ಪತ್ರೆ ಕಟ್ಟಿದ್ದಿದೆ, ಶಾಲೆ ಕಟ್ಟಿದ್ದಿದೆ, ಪಂಚಾಯಿತಿ ಕಟ್ಟಿದ್ದಿದೆ, ತಹಶೀಲ್ದಾರ್ ಕಚೇರಿ ಕಟ್ಟಿದ್ದಿದೆ, ಜಿಲ್ಲಾಧಿಕಾರಿ ಕಚೇರಿ ಕಟ್ಟಿದ್ದಿದೆ. ನನ್ನ ಊರಲ್ಲೇ ಐಲಾ ದುರ್ಗಾ ಪರಮೇಶ್ವರಿ ಅಂತ ಒಂದು ಟೆಂಪಲ್ ಇದೆ, ಅದಕ್ಕೆ ಎಕರೆಗಟ್ಟಲೆ ಜಾಗ ಇತ್ತು. ಐಲಾ ಮೈದಾನ ಅಂತ ಇತ್ತು. ಆ ಜಾಗದಲ್ಲಿ ಇದೀಗ ಪಂಚಾಯತ್ ಇದೆ, ಬೇರೆಯವರಿಗೆ ಶಾಲೆಯನ್ನು ಕೊಡಲಾಗಿದೆ, ಬೇರೆ ಬೇರೆ ಕಟ್ಟಡಗಳಿದೆ, ಸರ್ಕಾರಿ ಕಟ್ಟಡಗಳಿದೆ. ವಕ್ಫ್ನ ಜಾಗದಲ್ಲಿ ಯಾಕೆ ಇದಿರೋದಿಲ್ಲ? ಇದು ಪ್ರಶ್ನೆ ಮಾಡಬೇಕಲ್ವಾ? 2006 ತನಕ 1 ಲಕ್ಷ ಸಮಥಿಂಗ್ ಚಿಲ್ಲರೆ ಇದ್ದಂತಹ ಆಸ್ತಿ ಕೇವಲ 18 ವರ್ಷಗಳಲ್ಲಿ 9 ಲಕ್ಷ ಕೋಟಿ ಆಸ್ತಿ ಹೆಂಗಾಯಿತು? ಮನಮೋಹನ್ ಸಿಂಗ್ ಅವರು ತಮ್ಮ ಅಧಿಕಾರದಿಂದ ಕೆಳಗಿಳಿಯುವ ಕೊನೆ ದಿನದಲ್ಲಿ 13 ಆಸ್ತಿಗಳನ್ನು ವಕ್ಫ್ಗೆ ಬರೆದು ಕೊಟ್ಟರಲ್ಲ. ಮನಮೋಹನ್ ಸಿಂಗ್ ಅವರಿಗೆ ಏನು ಅಧಿಕಾರ ಇದೆ? ಅದು ದಾನವಾಗಿ ಬರುವಂಥ ಜಾಗ ಮಾತ್ರ ಅಲ್ಲ ವಕ್ಫ್ಗಳಿಗೆ. ಈ ಪ್ರಶ್ನೆಗಳಿಗೆ ಉತ್ತರ ಇದರ ನಡುವೆ ಹೇಳ್ತಾ ಇದ್ದೀನಿ. ವಕ್ಫ್ಗೆ ಕಾನೂನು ಪ್ರಕಾರ, ದಾಖಲೆ ಪ್ರಕಾರ ಅವರದ್ದೇ ಜಾಗ ಆಗಿದ್ದರೆ, ವಕ್ಫ್ನ ಜಾಗ ಆಗಿದ್ದರೆ ಯಾರೊಬ್ಬರು ಅದನ್ನು ಮುಟ್ಟಕ್ಕಾಗಲ್ಲ. ಆದರೆ ಅಕ್ರಮವಾಗಿದ್ದರೆ ಅದನ್ನು ಮುಟ್ಟುಗೋಲು ಹಾಕ್ಕೊಳ್ಳೇಬೇಕಾಗತ್ತೆ. ಬ್ರೇಕ್ ಈಗ, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಅಸಾದುದ್ದೀನ್ ಓವೈಸಿಯವರು ತಮ್ಮ ಒಂದು ಧರ್ಮದ ಟೋಪಿಯನ್ನು ಹಾಕಿದ್ದಾರೆ, ಸದನದ ಒಳಗೆ ಹಾಕಿದ್ದಾರೆ.
ಮಲ್ಲಿಕಾರ್ಜುನ ಖರ್ಗೆ ಯಾವತ್ತೂ ಕೇಳಲೇ ಇಲ್ಲ ಯಾಕೆ ಹಾಕ್ತಿರೋದನ್ನ ಅಂತ. ಅದರಿಂದ ಹಾಕಿದರೆ ಹೊಟ್ಟೆ ತುಂಬುತ್ತಂತ ಕೇಳಲೇ ಇಲ್ಲ. ಯಾಕೆ ಧೈರ್ಯ ಇಲ್ವಾ? ಉಳಿದವರು ಹಾಕಿದರೆ ಮಾತ್ರ ನಿಮ್ಮ ಪ್ರಶ್ನೆಗಳು ಬರೋದು. ಇದು ದ್ವಂದ್ವ ನೀತಿ ಅಂತ ಹೇಳೋದು. ಉಳಿದವರು ಮಾಡೋದು ಮುಸ್ಕು ದಮ್ಮಿಲ್ಲ. ಹಿಂದೂಗಳ ಸಹಿಷ್ಣುತೆ ಇದೆಯಲ್ಲ ಪ್ರಶ್ನೆ ಮಾಡೋದು, ಪ್ರಶ್ನೆ ಮಾಡಿಬಿಟ್ಟು ಶಬಾಷ್ಗಿರಿನೋ. ಬನ್ನಿ, ವಕ್ಫ್ ತಿದ್ದುಪಡಿ ಬಿಲ್ಗೆ ಓವೈಸಿ ಇಂಡಿ ಮೈತ್ರಿಕೂಟ ವಿರೋಧ. ಯಾಕೆ? JPC ಚೇರ್ಮನ್ ವಿರುದ್ಧ ಓವೈಸಿ ಹಲವು ಆರೋಪಗಳನ್ನು ಮಾಡಿದ್ದಾರೆ. JPC ಚೇರ್ಮನ್ ಜಗದಾಂಬಿಕಾ ಪಾಲ್ ಅವರು ಬಯಸಿದಂತೆ ಕರಡನ್ನು ತಯಾರು ಮಾಡಿದ್ದಾರಂತೆ. BJP ಮುಸಲ್ಮಾನರ ವಿರುದ್ಧ ವಕ್ಫ್ ಬಿಲ್ ತರ್ತಾ ಇದೆಯಂತೆ ಅವ್ರು ಹೇಳೋದು. ಬಿಲ್ ಜಾರಿ ಮಾಡಿ ಮಸೀದಿ ವಶಕ್ಕೆ ಪಡೆಯುತ್ತಾರಂತೆ. ಹಿಂದೂ ಸಿಖ್ಖರ ಬೋರ್ಡ್ನಲ್ಲಿ ಅವರ ಸದಸ್ಯರಿರ್ತಾರೆ, ಮುಸ್ಲಿಂ ಬೋರ್ಡ್ನಲ್ಲಿ ಮುಸ್ಲಿಮೇತರರಿಗೆ ಸ್ಥಾನ ಯಾಕೆ ಅಂತೇಳಿ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. JPC ವರದಿ ಬಗ್ಗೆ ಅಸಾದುದ್ದೀನ್ ಓವೈಸಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಅಸಾದುದ್ದೀನ್ ಓವೈಸಿ ಹೇಳಿಕೆ ಕೊಟ್ಟು ಸಿಕ್ಕಾಕೊಂಡ್ಬಿಟ್ರು. ಅಸಾದುದ್ದೀನ್ ಓವೈಸಿಗೆ ಯಾಕಿಷ್ಟು ಭಯ ಅಂತಂದರೆ, ವಕ್ಫ್ ಬೋರ್ಡ್ನಲ್ಲಿ ಮುಸ್ಲಿಮೇತರರು ಇರ್ತಾರೆ ಅಂತ ಒಂದು ಭಯ. ಇನ್ನು ರಾಜ್ಯ ಕೇಂದ್ರ ವಕ್ಫ್ ಬೋರ್ಡ್ಗಳಿಗೆ ಈ ನಿಯಮ ಅನ್ವಯವಾಗುತ್ತೆ. ವಕ್ಫ್ ಬೋರ್ಡ್ನಲ್ಲಿ ಮಹಿಳಾ ಸದಸ್ಯರಿಗೂ ಸ್ಥಾನ ಇರುತ್ತೆ. ಅದು ಅವ್ರಿಗೆ ಬೇಡ. ಈಗ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರಾ, ಯಾಕ್ರಿ ಸ್ಥಾನ ಇರಬಾರ್ದು ಮಹಿಳೆಯರಿಗೆ ಅಂತ ಯಾಕೆ ಮಾತಾಡಲ್ಲ? ವಕ್ಫ್ನ ಎಲ್ಲ ಸಂಪತ್ತುಗಳ ಬಗ್ಗೆ ತನಿಖೆ ನಡೆಯುತ್ತೆ. ವಕ್ಫ್ ಅಧಿಕಾರ ಕಡಿತವಾಗುತ್ತೆ, ಜಿಲ್ಲಾಧಿಕಾರಿಗಳಿಗೆ ಹೆಚ್ಚು ಅಧಿಕಾರ ಸಿಗತ್ತೆ. ದಾಖಲೆ ಕೊಟ್ಟರೆ ಮಾತ್ರವೇ ಆಸ್ತಿ ವಕ್ಫ್ ಪಾಲಾಗತ್ತೆ. ವಕ್ಫ್ನ ಎಲ್ಲ ಆಸ್ತಿಗಳ ಡಿಜಿಟಲೀಕರಣ ಆಗತ್ತೆ. ಅಕ್ರಮವಾಗಿ ವಶಕ್ಕೆ ಪಡೆದ ಭೂಮಿ ಸರ್ಕಾರದ ಪಾಲಾಗತ್ತೆ. ಅಕ್ರಮವಾಗಿ ವಶಕ್ಕೆ ಪಡೆದ ಭೂಮಿ ಮಾತ್ರ. ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಅದು ವಕ್ಫ್ನ ಆಸ್ತಿ ಹೌದಾಗಿದ್ದರೆ ಯಾವನು ಮುಟ್ಟಕ್ಕಾಗಲ್ಲ. ಅಕ್ರಮವಾಗಿ ಬಂದಿದ್ರೆ ವಕ್ಫ್ನ ಆಸ್ತಿ ಅಂತಂದರೆ ಅದಕ್ಕೆ ದಾಖಲೆ ಬೇಕಲ್ಲ, ಯಾರು ಕೊಟ್ಟರು ಅಂತ ಬೇಕಲ್ಲ. ವಕ್ಫ್ನ ಹೆಚ್ಚಿನ ಆಸ್ತಿ ಸರ್ಕಾರಗಳಿಗೆ ಸೇರಿದ್ದಂತೆ ಎಲ್ಲ. ಅಷ್ಟು ಭೂಮಿ ಭವಿಷ್ಯದಲ್ಲಿ ಸರ್ಕಾರದ ಪಾಲಾಗತ್ತೆ. ಓವೈಸಿ ಪ್ರಕಾರ ವಕ್ಫ್ನ 90% ಆಸ್ತಿಗಳಿಗೆ ದಾಖಲೆ ಇಲ್ಲ. 90% ಆಸ್ತಿಗಳಿಗೆ ದಾಖಲೆ ಇಲ್ಲ. ಅವರು ಹೇಳಿದರು 1,21,000 ಪ್ರಾಪರ್ಟಿ ಇದೆ ಉತ್ತರ ಪ್ರದೇಶದಲ್ಲಿ, 112 ಪ್ರಾಪರ್ಟಿಗಳಿಗೆ ದಾಖಲೆ ಇಲ್ಲ. ಯಾಕೆ ಆಗಿದ್ರೆ ಎಲ್ಲೋಯ್ತು? ಇನ್ನು ಕೆಲವರು ಮಾತಾಡ್ತಾರೆ, ಯಾವುದು ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಮುಜರಾ ಇಲಾಖೆಯಲ್ಲಿ ಇಷ್ಟು ಜಾಗ ಇಲ್ವಾ ಅಂತೇಳಿ. ಇನ್ನು ಸೌದಿ ಅರೇಬಿಯಾದಲ್ಲಿ ಕೇಳ್ತಾ ಇದ್ದೀವ, ವ್ಯಾಟಿಕನ್ ಸಿಟಿಯಲ್ಲಿ ಕೇಳ್ತಾ ಇದ್ದೀವ. ಈ ಮಣ್ಣಿನಲ್ಲಿ ದೇವಸ್ಥಾನಗಳಿಗಲ್ಲದೆ ಇನ್ಯಾವುದಕ್ಕಪ್ಪ ಜಾಗ ಕೊಡಬೇಕಾಗಿರುವಂಥದ್ದು? ಅದರ ಜೊತೆಗೆ ಎಲ್ಲದಕ್ಕೂ ಕೊಡಲಾಗಿದೆ, ದಾಖಲೆ ಇದ್ದೇ. ಮುಜರಾ ಇಲಾಖೆಯ ಜಾಗದಲ್ಲಿ ಸರ್ಕಾರ ಮುಜರಾ ಇಲಾಖೆಯ ಜಾಗವನ್ನು ವಶಕ್ಕೆ ಪಡೆದು ಆಸ್ಪತ್ರೆ ಕಟ್ಟಿದ್ದಿದೆ, ಶಾಲೆ ಕಟ್ಟಿದ್ದಿದೆ, ಪಂಚಾಯಿತಿ ಕಟ್ಟಿದ್ದಿದೆ, ತಹಶೀಲ್ದಾರ್ ಕಚೇರಿ ಕಟ್ಟಿದ್ದಿದೆ, ಜಿಲ್ಲಾಧಿಕಾರಿ ಕಚೇರಿ ಕಟ್ಟಿದ್ದಿದೆ. ನನ್ನ ಊರಲ್ಲೇ ಐಲಾ ದುರ್ಗಾ ಪರಮೇಶ್ವರಿ ಅಂತ ಒಂದು ಟೆಂಪಲ್ ಇದೆ, ಅದಕ್ಕೆ ಎಕರೆಗಟ್ಟಲೆ ಜಾಗ ಇತ್ತು, ಐಲಾ ಮೈದಾನ ಅಂತ ಇತ್ತು. ಆ ಜಾಗದಲ್ಲಿ ಇದೀಗ ಪಂಚಾಯತ್ ಇದೆ, ಬೇರೆಯವರಿಗೆ ಶಾಲೆಯನ್ನು ಕೊಡಲಾಗಿದೆ, ಬೇರೆ ಬೇರೆ ಕಟ್ಟಡಗಳಿದೆ, ಸರ್ಕಾರಿ ಕಟ್ಟಡಗಳಿದೆ. ವಕ್ಫ್ನ ಜಾಗದಲ್ಲಿ ಯಾಕೆ ಇದಿರೋದಿಲ್ಲ? ಇದು ಪ್ರಶ್ನೆ ಮಾಡಬೇಕಲ್ವಾ? 2006 ತನಕ 1 ಲಕ್ಷ ಸಮಥಿಂಗ್ ಚಿಲ್ಲರೆ ಇದ್ದಂತಹ ಆಸ್ತಿ ಕೇವಲ 18 ವರ್ಷಗಳಲ್ಲಿ 9 ಲಕ್ಷ ಕೋಟಿ ಆಸ್ತಿ ಹೆಂಗಾಯಿತು? ಮನಮೋಹನ್ ಸಿಂಗ್ ಅವರು ತಮ್ಮ ಅಧಿಕಾರದಿಂದ ಕೆಳಗಿಳಿಯುವ ಕೊನೆ ದಿನದಲ್ಲಿ 13 ಆಸ್ತಿಗಳನ್ನು ವಕ್ಫ್ಗೆ ಬರೆದು ಕೊಟ್ರಲ್ಲ. ಮನಮೋಹನ್ ಸಿಂಗ್ ಅವರಿಗೆ ಏನು ಅಧಿಕಾರ ಇದೆ? ಅದು ದಾನವಾಗಿ ಬರುವಂಥ ಜಾಗ ಮಾತ್ರ ಅಲ್ಲ ವಕ್ಫ್ಗಳಿಗೆ. ಈ ಪ್ರಶ್ನೆಗಳಿಗೆ ಉತ್ತರ ಇದರ ನಡುವೆ ಹೇಳ್ತಾ ಇದ್ದೀನಿ, ವಕ್ಫ್ಗೆ ಕಾನೂನು ಪ್ರಕಾರ ದಾಖಲೆ ಪ್ರಕಾರ ಅವರದ್ದೇ ಜಾಗ ಆಗಿದ್ದರೆ, ವಕ್ಫ್ನ ಜಾಗ ಆಗಿದ್ದರೆ ಯಾರೊಬ್ಬರು ಅದನ್ನು ಮುಟ್ಟಕ್ಕಾಗಲ್ಲ. ಆದರೆ ಅಕ್ರಮವಾಗಿದ್ದರೆ ಅದನ್ನು ಮುಟ್ಟುಗೋಲು ಹಾಕ್ಕೊಳ್ಳೇಬೇಕಾಗತ್ತೆ. ಬ್ರೇಕ್ ಈಗ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.